ಇಲ್ಲ, ಒಂದು ನಿಮಿಷ, ಒಂದು ಕ್ಲಾರಿಫಿಕೇಶನ್. ಎಸ್ ಟಿ ಸಮುದಾಯ ಕುರುಬ ಸಮುದಾಯ ಎಸ್ ಟಿ ಸೇರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲೇ ಶಿಫಾರಸು ಮಾಡಿದ್ರು. ಅದಕ್ಕೆ ಎಂಥ್ರಾಪಲಜಿ ಸ್ಟಡಿ ಆಗಬೇಕು ಅಂತೇಳಿ ಬಂದಿತ್ತು. ನಮ್ಮ ಕಾಲದಲ್ಲಿ ಎಂಥ್ರಾಪಲಜಿ ಸ್ಟಡಿ ಆಗಿ ಸಂಪುಟದಲ್ಲಿ ಎಂಥ್ರಾಪಲಜಿ ಸ್ಟಡಿಯನ್ನು ನಾವು ಒಪ್ಕೊಂಡಿದ್ದೆ ಅಷ್ಟೇ. ಆದರೆ ಮತ್ತೆ ನಮ್ಮ ಸರ್ಕಾರ ಹೋಯಿತು, ಕೋಡ್ ಆಫ್ ಕಂಡಕ್ಟ್ ಬಂತು, ಏನು ಮಾಡಲಿಲ್ಲ. ಮುಂದೆ ಸಿದ್ದರಾಮಯ್ಯ ಸರ್ಕಾರ ಆ ಎಂಥ್ರಾಪಲಜಿ ಸ್ಟಡಿಯನ್ನು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅವರೇ ಕಳಿಸ್ಕೊಟ್ಟಿದ್ದು 30/7/2023. ಆದ್ದರಿಂದ ಅದು ಪ್ರಶ್ನೆ ಆದಲ್ಲ, ಈಗ ಮತ್ತೆ ಬಂದಿದೆ. ಅದೇ ರೀ, ಅದೇ ಅವ್ರಿಗೆ ಉಗ್ರಪ್ಪ ಹೇಳಿದ ಕೂಡಲೇ ಪುಸ್ತಕ ಸಿಕ್ತಷ್ಟೇ, ಇಲ್ಲಿ ಸುಮ್ಮನಿದ್ರು ಅವರು. ನೀವು ಅರ್ಥ ಮಾಡ್ಕೊಳ್ಳಿ, ದಾಖಲೆಗಳಿದೆ, ತೆಗೆದು ನೋಡಲಿ. 30/7/2023 ಯಾರಿದ್ರು? ಇದು ಎಂಥ್ರಾಪಲಜಿ ಕುಲಶಾಸ್ತ್ರ ಮತ್ತೆ ಬಂದಿದೆ. ಈಗ ಮತ್ತೆ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಫಸ್ಟ್ ಹೋಗಿ ವಾಪಸ್ ಬಂದಿತ್ತು, ಎಂಥ್ರಾಪಲಜಿ ಸ್ಟಡಿ ಮಾಡಿಸಿ ಅಂತ ಬಂದಿತ್ತು. ಆವಾಗ ಸಮ್ಮಿಶ್ರ ಸರ್ಕಾರ ಎಂಥ್ರಾಪಲಜಿ ಸ್ಟಡಿಗೆ ಆದೇಶ ಮಾಡಿತ್ತು. ನಾವು ಎಂಥ್ರಾಪಲಜಿ ಸ್ಟಡಿ ಮಾಡಿಲ್ಲ. ಎಂಥ್ರಾಪಲಜಿ ಸ್ಟಡಿ ನಮ್ಮ ಕಾಲದಲ್ಲಿ ಬಂತು, ಅದನ್ನು ನಾವು ಕ್ಯಾಬಿನೆಟಲ್ಲಿ ಇಟ್ಟು ಎಂಥ್ರಾಪಲಜಿ ಸ್ಟಡಿಂಗ್ ಬಂದಿದೆ ಅಂತ ಹೇಳಿ ನಾವು ಕಮ್ಯುನಿಕೇಷನ್ ಕೊಡ್ರಿ ಅಂದರು. ಕಮ್ಯುನಿಕೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ಅದು ಕಮ್ಯುನಿಕೇಷನ್ ಆಗಲಿಲ್ಲ, ಅಲ್ಲೇ ಇತ್ತು. ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಂತು, ಅಲ್ಲೇ ಉಳಿತು. ಈ ಸರ್ಕಾರ ಬಂದ ಮೇಲೆ ಅದನ್ನೇ ಅನುಮೋದನೆ ಮಾಡಿ ಕಮ್ಯುನಿಕೇಷನ್ ಕಳಿಸಿದ್ದಾರೆ. ಇವ್ರ ಕಾಲದಲ್ಲಿ ಕಮ್ಯುನಿಕೇಷನ್ ಹೋಗಿರೋದು. ಆದರೆ ಈಗ ಮತ್ತೆ ಬಂದಿದೆ, ಈಗ ಮತ್ತೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಇದೆ. ಅವ್ರು ಏನು ನಿಲುವು ತೊಗೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನಾಗಲ್ಲ, ಅದು ಎರಡಕ್ಕೂ ಇವರು ಅಹಿಂದ ನಾಯಕರು, ಇವರು ಎಲ್ಲರೂ ಇರೋದು. ಅದೆಲ್ಲ ಮನಸ್ಸು ಹೆಚ್ಚಿ ಮಾಡೋಕ್ಕಾಗತ್ತಾ? ಈಗ ಅದು OBC 2A ದಲ್ಲಿ 14% ಇದೆ, 15 ಇದೆ. ಅದಕ್ಕೆ ಇಷ್ಟು ತೆಗೆದುಬಿಟ್ರೆ ಉಳ್ಕಿದವರೆಲ್ಲ ಸುಮ್ಮನೆ ಇರ್ತಾರೆ. ಸೊ ಅದೆಲ್ಲ ಅಷ್ಟು ಸುಲಭವಾಗಿ ಆಗಲ್ಲ. ಸೌಜನ್ಯ ಸಾವನ್ನಪ್ಪು ಇವತ್ತಿಗೆ 13 ವರ್ಷ, ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಮಹಾಬಲ ಶೆಟ್ಟಿ ಅಂತ FSL ಅಧಿಕಾರಿ ಇತ್ತು, ಅವ್ರ ವಿರುದ್ಧ ಗಿರೀಶ್ ಪಟ್ಟಣ್ಣನವರು ಒಂದು ಆರೋಪ ಮಾಡ್ತಿದ್ದಾರೆ. ನೋಡ್ರಿ, ಯಾರು ಆರೋಪ ಮಾಡ್ತಾರೆ ಅದು ನಂಗೇನು ಸಂಬಂಧ ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಷ್ಟೇ, ಇದಕ್ಕಿಂತ ಹೆಚ್ಚಿಗೆ ನಾನೇನು ಮಾತಾಡೋದು. ಈಗ 18ನೇ ತಾರೀಕು ತನಕ ಮತ್ತೆ ರಜಾ ವಿಸ್ತರಣೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಇದು ಮಕ್ಕಳ ಮೇಲೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರ. ಟೀಚರ್ಸ್ಗೂ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಯಾವುದೂ ಸರಿಯಾಗಿ ಸರ್ವೆ ಆಗ್ತಾ ಇಲ್ಲ, ಪೂರ್ಣ ಪ್ರಮಾಣ ಸರ್ವೆ ಆಗ್ತಾ ಇಲ್ಲ. ಹೋಗೋದು 10 ನಿಮಿಷ ಒಂದು ಮನೆಯಲ್ಲಿ ಕೂತ್ಕೊಳ್ಳೋದು, 60 ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಗುತ್ತೆ. ಆಮೇಲೆ ಭಾಳಷ್ಟು ಜನ ಮನೆಯಲ್ಲಿ ಇರೋದಿಲ್ಲ, ಇನ್ನೊಂದು ಸತಿ ಹೋಗಲ್ಲ, ಯಾರೂ ಕೋಆಪ್ರೇಷನ್ ಮಾಡ್ತಾ ಇಲ್ಲ. ಈ ಸರ್ವೆಗೆ ಏನೂ ಅರ್ಥ ಉಳಿದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಮಳೆ ಬಂತು, ಅಂದರೆ ಪ್ರವಾಹ ಆಯಿತು, ಪರಿಹಾರ ತಾರತಮ್ಯ ಆಗಿದೆ ಹೇಳುವಂಥ ಚರ್ಚೆ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಬಟ್ ನಿಮ್ಮ ಕಾಲ ಇರ್ಬೋದು, ಯಡಿಯೂರಪ್ಪ ಅವ್ರ ಕಾಲ ಇರ್ಬೋದು, ಯಶಸ್ವಿ ಹೇಳುವಂಥದ್ದು ನೋಡಿ. ಸನ್ಮಾನ್ಯ ಯಡಿಯೂರಪ್ಪರ ಕಾಲದಲ್ಲಿ ಪ್ರವಾಹ ಆದಾಗ, ಮೊದಲನೇ ಸತಿ ಪ್ರವಾಹ ಆದಾಗ 2009ರಲ್ಲಿ 63 ಹೊಸ ಗ್ರಾಮಗಳನ್ನೇ ಕಟ್ಟಿದರು. ಇವ್ರು ಕಟ್ಟಕ್ಕೆ ಸಾಧ್ಯನಾ? ಯಡಿಯೂರಪ್ಪನ 63 ಹೊಸ ಗ್ರಾಮ ಕಟ್ಟಿದ್ರು. ಎರಡನೇ ಸತಿ ಪ್ರವಾಹ ಆದಾಗ ಪ್ರತಿಯೊಂದು ಮನೆಗೆ 5 ಲಕ್ಷ ಕೊಟ್ಟರು. ಸುಮಾರು ಆ ಸಂದರ್ಭದಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು 5 ಲಕ್ಷ ರೂಪಾಯಿ ಮನೆಗಳನ್ನು ಕೊಟ್ಟಿದ್ದೇವೆ. 5 ಲಕ್ಷ, 3 ಲಕ್ಷ, 2 ಲಕ್ಷ, ಅದೇ ಸಾಕು ನಾವು ಕಟ್ಟಿರೋ ಮನೆಗಳಿಗೆ ಸಾಕ್ಷಿ. ಆಮೇಲೆ ನಾನು ಬಂದಾಗ ಬೆಳೆ ನಷ್ಟ ಆಯ್ತಲ್ಲ, 2 ಪಟ್ಟು ಕೊಟ್ಟೆ. ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾನು 13,000 ಒಣ ಬೇಸಾಯಕ್ಕೆ ಕೊಟ್ಟೆ. 15,000 ಇದಕ್ಕೆ ನೀರಾವರಿಗೆ ಕೊಟ್ಟರು ಕೇಂದ್ರ, ನಾನು 25,000 ಕೊಟ್ಟೆ. ತೋಟಗಳಿಗೆ 28,000 ಕೊಟ್ಟಿದ್ದೇನೆ. ಅದು ಕೂಡಲೇ ಕೊಟ್ಟಿದ್ದೇವೆ, ಕೇಂದ್ರ ಕಾಯ್ದೆನೇ ಕೂಡಲೇ ಕೊಟ್ಟಿದ್ದೇವೆ. ಸುಮಾರು 7 ಲಕ್ಷ ರೈತರಿಗೆ ಅವಾಗ ಕೂಡಲೇ DBT ಮಾಡಿದ್ವಿ. ಈ ಸರ್ಕಾರ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ದರೆ ಕೆಲಸ ಮಾಡಬೇಕು. ಅದಾಗದ ಕಾರಣಕ್ಕೆ ಈಗೆಲ್ಲ ರೈತರು ಕೂಡ ಕೂಗು ಹಾಕ್ತಾರೆ.